ವಿಧವಾದ ನಡುಕಾಡ್ತದೆ. ಹೌದು, ಚಂಚಲವಾಗಿರುವುದನ್ನು ವ್ಯಕ್ತಿತ್ವದಲ್ಲಿ ದೋಷ ಅಂತ ಹೇಳಿದ್ರು. ಕಣ್ಣಾಲಿಗಳು ಚಂಚಲ ನೇತ್ರೆಯಾದಂತಹ ನಿನ್ನದ್ದು ಹೊಳೆಯುತ್ತಾ ಇರುವಾಗ ವಿಕಾರ ಅಂತ ಹೇಗೆ ಕರೆಯುವುದು? ಹಾಗೆ ಹಾಗೆ. ಕೌಟಿಲ್ಯವಾಗಿರುವುದನ್ನು ದೋಷ ಅಂತ ಎಲ್ಲರೂ ನಿಂದಿಸಿದರು. ಆ ಮುಂಗುರುಳು ನೋಡ್ಬೇಕು, ದುಂಬಿಯ ಮರಿಗಳಂತೆ ಸುಳಿಸುತ್ತಿ ನಿಂತಿರುವುದು, ಅದನ್ನು ಗಮನಿಸ್ತಾ ಇದ್ದರೆ ಅದು ಒಂದು ವಿಕಾರ ಅಂತ ಹೇಳುವುದಕ್ಕಾಗ್ತದೆ. ಮಂದವಾಗಿರುವುದು ಅದು ಜಡತೆಯ ಲಕ್ಷಣ ಅಂತ ಹೇಳುವುದು. ಆದ್ರೆ ನೀನು ಮಂದಗತಿಯಲ್ಲಿ ಗಜಗತಿಗಾಮಿನಿಯಾಗಿ ಮುಂದಕ್ಕೆ ಬರ್ತಾ ಇರುವಾಗ ಕಾಠಿಣ್ಯವು ಕಾಣ್ತದೆ ಕೆಲವು ಪ್ರದೇಶದಲ್ಲಿ. ಹೌದೌದೌದು, ಅದನ್ನೆಲ್ಲ ಕಠಿಣವಾದದ್ದು ಅಂತ ನಾವು ಆಡುವುದೇ. ಸಾಕು ಸಾಕು ಸಾಕು, ನೀವು ವಿಕಾರದ ಬಗ್ಗೆ ಹೇಳಿ ಸಾಕು. ಅಲ್ಲ, ವಿಕಾರ ಎಲ್ಲ ಆಕಾರ ಪಡೆದು ಆಕರ್ಷಕವಾಗಿ ನಿಜವಾಗಿ ಹೇಳು. ಒಬ್ಬ ವ್ಯಕ್ತಿಗೆ ಒಂದು ಮುಖ ಇರ್ತದೆ, ಇನ್ನು ಸರ್ವಾವಯವಗಳಿಗೂ ಒಂದೊಂದು ಮುಖ ಉಂಟು. ಎಲ್ಲಿ ಮುಖ ಇಟ್ಟು ನೋಡುವುದು ಅಂತ ಆಶ್ಚರ್ಯವಾಗ್ತದೆ. ಇಲ್ಲಿ ನೀವು ಇಲ್ಲೇ ಮುಖ ಇಟ್ಟು ನೋಡಿ ಅಂತ ಅಲ್ಲ, ಅದು ನನ್ನ ನಿಯಂತ್ರಣದಲ್ಲಿ ಇದ್ರಲ್ಲೋ ನಾನು ನಿಯಂತ್ರಿಸಿ. ಅದು ಹೌದು ಅಲ್ಲ, ಅದು ತನ್ನ ನಿಯಂತ್ರಣಕ್ಕೆ ನನ್ನನ್ನು ಪಡೆದಾಗಿದೆ. ಆದ್ದರಿಂದ ಕಣ್ಣಿಗೆ ಬೇಕಾದಲ್ಲಿ ಮನಸ್ಸು ಓಡುತ್ತದೆ. ಈಗ ನನ್ನ ಬಗ್ಗೆ ನಾನು ಆಲೋಚನೆ ಮಾಡುವುದು. ಅಲ್ಲ, ನಿನ್ನ ಬಗ್ಗೆ ಈಗ ನಾನು ಯಾರು ಗೊತ್ತಿದ್ದು ಬಂದದ್ದು, ಗೊತ್ತಿದ್ದು ಬಂದದ್ದಲ್ಲ. ನಾನು ತಡವರಿಸುವುದು ಯಾಕೆ? ಗೊತ್ತಿಲ್ಲದಿದ್ರೆ ಗೊತ್ತಿಲ್ಲ ಅಂತ ಹೇಳು. ಲೋಕದಲ್ಲಿ ನಾವು ಭಾವಿಸುವುದು ನಮ್ಮನ್ನೆಲ್ಲರಿಗೂ ಗೊತ್ತು, ಎಲ್ಲರೂ ಎಲ್ಲರಿಗೂ ತಿಳಿದಿರುವುದಿಲ್ಲ. ನಿನ್ನ ಬಗ್ಗೆ ಹೇಳಿದ್ರು ಸಾಕು. ಈಗ ಬಂದದ್ದು ಯಾಕೆ? ಯಾರು ನೀವು? ನಿಮ್ಮ ಬಗ್ಗೆ ನಾನು ಚೆನ್ನಾಗಿ ಕೇಳಿ ಬಲ್ಲೆ. ನನ್ನ ಬಗ್ಗೆ ಕೇಳಿ ಸ್ವಾಮಿ, ನನ್ನ ಪುಣ್ಯಕ್ಕೆ ಏನೇ ಉಂಟಾ ಅಂತ ನಾನು ಆಲೋಚನೆ ಮಾಡುವುದು. ನಿನ್ನ ಪುಣ್ಯಕ್ಕೆ? ಹೌದು. ಅದ್ಯಾಕೆ? ನಾನು ಸಾಮಾನ್ಯ ಸಾಗರದ ಅಲೆ. ನಾನು ಭಾವಿಸಿದ್ದು ಹತಭಾಗ್ಯನೇ. ಇಷ್ಟು ಸುಂದರಿಯಾದ್ರೂ ಯಾರು ಜೊತೆಗಿಲ್ವಲ್ಲ, ಏಕಾಕಿನಿ ಆಗಿದ್ದಲ್ಲ. ನಿಜವಾಗಿ ಹೀಗಲ್ಲ, ಒಂದು ವನವಿಹಾರ ಅಂತ ನೀನವರು ಬರಬಾರದು ಅಂತಲ್ಲ, ಜೊತೆಗೆ ಯಾರಾದ್ರೂ ಇದ್ರೆ ಒಳ್ಳೇದಿತ್ತು. ಯಾರು ಇಲ್ಲದ ಏಕಾಕಿನಿಯಾಗಿ ಏನು ವಿಹಾರ ಬರುವುದಕ್ಕೆ ಮೂರು ಬಂದಿದ್ದೇನೆ. ನೀನು ಮಧ್ಯದಲ್ಲಿ ಸಂವಾದದ ಮಧ್ಯದಲ್ಲಿ ಸ್ವಗತ ಮಾತಾಡೋದು ಏನಾದ್ರು ಹೇಳಿದ್ನ? ಅಲ್ಲ, ಏನು ಹೇಳಿದಾಗ ಕೇಳಿಸಿ ಹೇಳಿಲ್ಲ. ಇಲ್ಲ ಹೇಳಿ ಸ್ವಾಮಿ, ನಾನು ಆಗಲೇ ಹೇಳಿದಾಗೆ ನನ್ನದು ಸಾಮಾನ್ಯ ಸಾಗರದ ಅಲೆ. ನೀವು ಹಾಗಲ್ಲ, ಮತ್ತೆ ತಾಪಸಿಗಳ ಆಕಾಶದಲ್ಲಿ ಚಂದ್ರಮನಂತೆ ಹೊಳೆಯುತ್ತಾ ಇದ್ದೀರಿ. ಮಾತ್ರವಲ್ಲ, ನಿಮ್ಮ ಪ್ರಖರವಾದ ಆ ಮಾತು ಎನ್ನುವಂತಹ ಕಿರಣದಿಂದ ನಾನು ಪುಳಕಿತಳಾದೆ. ಸುಂದರವಾದ ಉಪಮೆ. ರೂಪಕ ಒಳ್ಳೇದುಂಟು, ಆದರೆ ಸಾಗರಕ್ಕೊಂದು ಸ್ವಭಾವ ಉಂಟು. ತನ್ನ ಅಲೆ ಮತ್ತೆ ಉಪೇರುವಂತೆ ಮಾಡುವಷ್ಟು ಚಂದ್ರಮ ಪ್ರಖರವಾಗಿ ತನ್ನ ಕಿರಣವನ್ನು ಬೀರಬೇಕು, ಪ್ರಶಾಂತ ಕಿರಣವನ್ನು ಬೀರಬೇಕು. ನಿನಗ ಅಭಯಕ್ಕೆ ಉಂಟು ಅಂತ ಹೇಳಿದ್ದಲ್ಲ, ತನ್ನನ್ನು ಉಪೇರುವಂತೆ ಮಾಡಬೇಕು ಅಂತ ಸಾಗರ ಬಯಸ್ತದಂತೆ. ನಿಮ್ಮನ್ನು ಕಂಡಾಗ ಹಾಗೆ ನೀವು ಎಷ್ಟು ಪ್ರೀತಿಯಿಂದ ಮಾತನಾಡಿದ್ರಿ, ಮಮತೆಯನ್ನು ತೋರಿಸಿದ್ರಿ. ಹೀಗೂ ಆಗುತ್ತದಲ್ಲ? ಒಳ್ಳೇದು ಮಾಡಿದ ಮೇಲೆ ಮತ್ತೆ ಹೀಗೂ ಆಗ್ತದಲ್ಲ ಅಂದ್ರೆ ಈಗ ಮಾತಾಡಿಸಬಾರ್ದು. ಅಯ್ಯೋ ದೇವರೇ, ನಾನು ಕೇಳಿದ್ದೇ ಬೇರೆ, ಇಲ್ಲಿ ಕಾಣುತ್ತಾ ಇರೋದೇ ಬೇರೆ. ನಡೆದಿದ್ದೇನೋ ಕೇಳಿ ಬಂದಿರ್ಬೇಕು. ಏನು ಕೇಳಿ ಬಂದೆ? ಸ್ವಾಮಿ, ನಿಮ್ಮ ಬಗ್ಗೆ ನಾನು ಕೇಳಿದ್ದೇನೆ. ಏನು ಅಂತ? ನೀವು ತಪಸ್ಸನ್ನು ಆಚರಿಸಿದ್ರೆ ನಿಮ್ಮ ಆ ತಪಸ್ಸಿನ ತಪದಿಂದ ಆ ಪರಿಸರವೆನ್ನುವುದು ಅಗ್ನಿ ಚಕ್ರವಾಗುವಂತಹ ಸಾಮರ್ಥ್ಯವನ್ನು ಹೊಂದಿದವರು. ತಪದವರಿ ನನ್ನ ಉರಿ ಅಂತಲ್ಲ, ಆ ತಪಸ್ಸಿಗೆ ಒಂದು ಉರಿಸುವ ಗುಣ ಉಂಟು. ಹೌದು, ಅದು ಅಗ್ನಿ ಚಕ್ರವಾಗಿ ಎಲ್ಲವನ್ನು ಸುಡ್ತಾ ಬರ್ತದೆ. ಹೌದು, ಅಷ್ಟೇ ಅಲ್ವಾ ಕೇಳಿದ್ದು? ಇಲ್ಲ, ಅದು ನೀವು ಬಾಯಿ ತೆರೆದ್ರೆ ಶಾಪವಾಕ್ಯವಂತೆ. ತಪದಲ್ಲಿ ನೀನಾಗಿರುವಾಗ ನಮ್ಮ ಮನಸ್ಸನ್ನು ಬೇರೆ ಯಾರಾದ್ರೂ ಕೆಟ್ಟದ್ದೆಡೆಗೆ ಸೆಳೆದ್ರೆ ಮತ್ತೆ ಸಿಟ್ಟು ಬರ್ತದೆ. ಸಿಟ್ಟು ಅವರನ್ನು ಬೂದಿ ಮಾಡುವ ಅಂತ ಕಾಣಿಸ್ತದೆ. ಆದ್ರಿಂದ ಕೈ ಕೈ ಎತ್ತಿವಾಗ ಹೇಳುವಾಗ ಕೈ ಎತ್ತಿದ್ದಷ್ಟೇ ನಿನಗೆ ಎತ್ತಿದ್ದಲ್ಲ. ಹಾಗೆ ಕೆಲವೊಮ್ಮೆ ತಪಸ್ಸಿನಿಂದ ಸೆಳೆದವರ ಕುರಿತಾಗಿ ಕಾಣ್ತದೆ. ನಾನೀಗ ತಪ ಬಿಟ್ಟಾಗಲೇ ಕಂಡದ್ದು. ಕಣ್ಣರಳಿಸಿ ನೋಡಿದ್ರೆ ಕೆಂಡದ ಮಳೆಯಂತೆ. ಅದು ಕೋಪದಿಂದ ನೋಡ್ಬೇಕು. ರೀತಿಯಿಂದ ನೋಡಿದಾಗ, ಕೋಪದಿಂದ ನೋಡಿದ್ರೆ ಕೆಂಡದ ಮಳೆ ಮಾತ್ರ ಅಲ್ಲ, ವ್ಯಗ್ರರಾದ್ರೆ ಸರ್ವನಾಶವನ್ನು ಮಾಡುವಂತಹ ಅರ್ಹತೆಯನ್ನು ಉಳ್ಳವರಂತೆ. ಯೋಗ್ಯತೆ ತಿಳಿದ ಕೆಲವರು ಹೇಳ್ತಾರೆ ಯಾವಾಗಲೂ ಹಾಗಾಗುತ್ತೇನೆ ಅಂತ ಅರ್ಥ ಅಲ್ಲ, ಆದರೆ ಹಾಗೆ. ಆದ್ರೆ ನಿನ್ನಲ್ಲಿ ಆಗಿತ್ತು ಇಲ್ಲ. ಮತ್ತೆ ಅನುಗ್ರಾಹಕವಾದಂತಹ ಸ್ನೇಹಪೂರ್ಣ ದೃಷ್ಟಿ ನಿಜವಾಗಿಯೂ ಅನುಗ್ರಾಹಕವಾಗಿ ಸ್ನೇಹಪೂರ್ಣ ದೃಷ್ಟಿಯಿಂದಲೇ ಮಾತಾಡಿಸಿ ಎಷ್ಟು ಸರಿಯಾಗಿ ಗುರುತಿಸಿದೆ ಅಂತ. ಕೆಲವೊಮ್ಮೆ ನಮ್ಮ ನೋಟ ಇದನ್ನವರಿಗೆ ಗೊತ್ತಾಗುವುದಿಲ್ಲ. ನಿನಗೆ ನೋಟವನ್ನು ಗ್ರಹಿಸುವ ಸಾಮರ್ಥ್ಯ ಉಂಟು ಅಲ್ಲ? ನಿಮ್ಮನ್ನು ಕಂಡಾಗ ಮಣಿಯುವಂತಹ ವ್ಯಕ್ತಿ. ಒಳ್ಳೆಯದಾಗಿ ನನಗೆ ಆಶೀರ್ವಾದ ಮಾಡುವ ಔದಾರ್ಯ ಉಂಟು. ಅಯ್ಯೋ, ಮಾತ್ರ ಅಲ್ಲ, ಮುತ್ತನ್ನು ಪೋಣಿಸಿಟ್ಟ ಹಾಗೆ ನಿಮ್ಮ ವಾಕ್ಸರಣಿ. ಅದೇ ಮಾನಿನಿಯರ ಎದುರಿಗೆ ಬಂದಾಗ ಮನನೋಯಿಸುವಂತೆ ಮಾತಾಡಬಾರದು, ಮತ್ತು ಓದಿಟ್ಟಂತೆ ಮಾತಾಡಿದ್ರೆ ಇಲ್ಲಿ ಅದು ಧರಿಸ್ತಾರಾದ್ರೆ ಧರಿಸಲಿ ಅಂತ ಮಾತನಾಡಿ ಸಂತೋಷ ಆಯಿತು. ನನಗೂ ಸಂತೋಷ ಆಯಿತು. ನನ್ನನ್ನು ಕಾಣುವಾಗ ನೀನ್ ಯಾರು ಅಲ್ಲ, ಏನಾದ್ರು ಭಾವನೆ? ಭಾವ ಏನಿಲ್ಲ. ನೋಟಕರನ್ನು ತನ್ನ ಜೊತೆಯಲ್ಲಿ ನೋಡಿ ಕಣ್ಮುಚ್ಚಿದಾಗ ಸ್ವರ್ಗಕ್ಕೇರಿಸಬಲ್ಲ ದಿವ್ಯತೆ. ನೀನಕ್ಕೆ ಬಾಯಿ ಬಿಡುದು? ನಾನೊಂದು ಹೊಗಳಿದ್ದೆ, ನೀನಷ್ಟು ಉದಾಹರಣೆ ಕೊಟ್ಟೆ. ನಾನು ಒಂದು ಹೇಳಿದೆ, ತನ್ನ ಸೌಂದರ್ಯದಿಂದ
ಸ್ವರ್ಗಕ್ಕೆ ಏರಿಸಬಲ್ಲ ತ್ರಿಪುರ ಸುಂದರಿ ಅಂತ. ಎಷ್ಟು ಚೆನ್ನಾಗಿ ಊಹಿಸಿದ್ದೀರಿ ನೀವು. ಗಳಿಕೆ ಅವರಿಗೆ ಇಷ್ಟ ಆಗ್ತದೆ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ. ಯಾವ ಜಂತುಗಳಿಗೆ ಇಷ್ಟ ಆಗ್ತದೆ, ನಿನಗೆ ಅಂತಲ್ಲ. ಪ್ರಿಯವಾದ ಹೇಳಿದ್ರೆ ಎಲ್ಲರಿಗೂ ಇಷ್ಟ ಆಗ್ತದೆ. ಅದಲ್ಲ, ಮತ್ತೆ ನಿಮ್ಮ ಊಹನೆ ಸತ್ಯ ಅಂತ ಹೇಳಿ. ನನ್ನ ಊಹೆ ನಾನು ಈ ಲೋಕದವಳಲ್ಲ, ಮತ್ತೆ ಮೇಲ್ಲೋಕ. ಮೇಲ್ಲೋಕ ಅಂದ್ರೆ ದೇವರಾಜನಂತಹ ಪುರಂದರನ ವಿಲಾಸಿನಿ ಮೇನಕೆಯೇ ನಾನು. ಮೇನಕೆ. ಓ, ನಾನು ಕೇಳಿದ್ದೆ, ನೋಡಿರ್ಲಿಲ್ಲ. ಆಗ್ಲಿ ಎಲ್ಲ ಯೋಗ ಕೂಡಿ ಬರಬೇಕು. ಮೇನಕ್ಕೆ ಅಲ್ವಾ? ಮೇನಕೆ ನಾನು. ಏನ್ ಇಲ್ಲಿ ಬಂದೆ? ಕಾರಣ ಉಂಟು. ಸ್ವರ್ಗ ಸುಖದ ಏಕತಾನತೆಗೆ ಬೇಸತ್ತು ಹೊಸತನ್ನು ಕಾಣಬೇಕು ಎನ್ನುವಂತಹ ಬಯಕೆಯಿಂದ. ಅಲ್ಲ, ಸ್ವರ್ಗದಲ್ಲಿ ಎಲ್ಲ ಉಂಟು ಅಂತ ಹೇಳ್ತಾರೆ. ಐರಾವತ, ಕಲ್ಪವೃಕ್ಷ, ಕಾಮಧೇನು, ಇದನ್ನೆಲ್ಲ ಸ್ವರ್ಗದ ವೈಭವ ಅಂತ ಬಿಂಬಿಸುವುದು. ನೋಡಿದ್ದನ್ನೇ ನೋಡುವುದು ಯಾವಾಗ ಬದಲಾವಣೆ ಇಲ್ಲ. ನೋಡದವರಿಗೆ ಅದೆಲ್ಲ ವಿಶೇಷ ಅಂತ ಕಾಣ್ತದೆ, ನೋಡಿದವರಿಗೆ ಅದೇ ಅಲ್ಲ. ಅದೇ ಅಂತ ಅನಿಸುತ್ತೆ. ಅಷ್ಟು ಒಳ್ಳೇದಾದ್ರು ಎಷ್ಟು ಅಂತ ನೋಡುದು. ಯಾವ್ದಲ್ಲ ಅಲ್ಲ, ಯಾವ್ದು ಒಳ್ಳೇದಂದ್ರೆ ಅದು ಬದಲಾವಣೆ ಬೇಕು ಅಂತ ಕಂಡ್ರೆ ತಪ್ಪು ಅಂತ ಹೇಳಲಿಕ್ಕಿಲ್ಲ. ಬೇಡ ಅಂತ ಆಗುದಿಲ್ಲ. ಹಾಗಾಗಿ ಈ ಭೂಮಿಯ ಬಸಿರಿಗಿಳಿದಿದ್ದೇನೆ. ಎಲ್ಲಿಗೆ? ಭೂಮಿಯ ಬಸಿರಿಗಿಳಿ. ಪದಮೈತ್ರಿ ಅಂತ ಭೂಮಿಯನ್ನೊಂದು ಬಸಿರಾಗಿಸಿ ಅದರೊಳಗೆ ಇಳಿದು ಶಿಶುವಾದಂತಹ ಮೇರೆಗೆ ಅಲ್ಲ, ಶಿಶು ಅಂತ ಅಂದಾಗ ಮಕ್ಕಳನ್ನು ಆಡಿಸುವುದದ್ದು. ಬಸಿರೊಳಗೆ ಇಳಿದ ಶಿಶುವಿನಂತ ಕಂಡದ್ದು ನೀವು. ಭೂಮಿಯನ್ನು ಬಸಿರಾಗಿಸಿ ಇಳಿದೆ ಅಲ್ವಾ? ಹೌದು. ವಿವಿಧ ಕ್ಷೇತ್ರಗಳ ಸಂದರ್ಶನವೂ ಆಯಿತು. ಹೊಸ ಹುಟ್ಟು ಬಡಿಯಬೇಕು ಅಂತ ಅಂಬಲ್ಲ. ಅಲ್ಲ, ಬಸಿರಿಗೆ ಇಳಿಯುವುದು ಹುಟ್ಟುವುದಕ್ಕೆ ಅಲ್ಲ, ಹೊಸತನ್ನು ಕಾಣಬೇಕು. ಅದೇ ಅದನ್ನೇ ಹೇಳಿದ್ದು ನಾನು. ಹೊಸತನ್ನು ಕಾಣಬೇಕು. ಹೊಸತನ್ನು ಏನು ಕಾಣಬೇಕು? ಭೂಮಿಯಲ್ಲಿ ನಿನಗೆ ಹೊಸದು ಅಂತ ಕಾಣುವುದೇನು? ಪ್ರಕೃತಿಯ ಸೌಂದರ್ಯ. ಇತರ ಹಾಗೆ ಇರುವುದಿಲ್ಲ, ಪರಿವರ್ತನೆ. ಹೊಸದಪ್ಪ, ನನ್ನನ್ನು ನೋಡಿದ್ದೇನೆ. ನಿಮ್ಮನ್ನು ಕಂಡಾಯ್ತಾ? ಇದು ತನಕ ಪರಿಚಯ ಇರಲಿಲ್ಲ. ಭೂಮಿಯಲ್ಲಿಂದ ಬೇರೆ ಬೇರೆ ವಿಶೇಷವನ್ನು ನೀ ಗಮನಿಸಬೇಕು ಅಂತ ಬಂದ. ಅದೇ ಅನಿರೀಕ್ಷಿತ. ತೀರ್ಥಾಟನೆ ಆಯ್ತು, ತೀರ್ಥಪಾದರ ದರ್ಶನವೂ ಆಯ್ತು. ಸ್ವಾಮಿ, ಈ ಕ್ಷೇತ್ರಕ್ಕೆ ಬಂದೆ, ಈ ಪುಷ್ಕರಣಿಯಲ್ಲಿ ನಿಂದೆ. ಇದು ಬೆವರಿದ್ದಲ್ಲ. ಅದೇ ನೋಡಿ, ಇಷ್ಟು ನಿಧಾನವಾಗಿ ನಡೆಯುವವಳು ಮೈಯೆಲ್ಲ ಬೆವರು ಒತ್ತೆ ಆದದ್ದು ಹೇಗೆ ಅಂತ. ನಿಂದದ್ದು ನಿಂದಾಯ್ತಾ? ನಿಂದಾಯ್ತು. ತೀರ್ಥಸ್ಥಾನ ಆದ ಮೇಲೆ ಮತ್ತೆ ಇಲ್ಲೇ ಇನ್ನೇನೋ ಹೋಗಬೇಕು ಅಂತ ಇನ್ನಷ್ಟರಲ್ಲಿ ಹೋಗುವುದಿಲ್ಲ. ನಿಮ್ಮ ಪ್ರಭಾವದಿಂದ, ನನ್ನ ಪ್ರಭಾವದಿಂದ ನಾನು ಇಲ್ಲೇ ಕಾಲೂರಿ ನಿಂದೆ. ದೇವರು ದೊಡ್ಡವ. ಅಲ್ಲಲ್ಲ, ಹೋಗುವಂತ ಕಾಣಲಿಲ್ವಲ್ಲ. ನೀನು ಹೊರಟೋದ ಮೇಲೆ ನಾವು ಕಣ್ಣು ಬಿಟ್ಟು ಏನು ದೇವರು ದೊಡ್ಡವ ಅಂದೆ ನಾನು. ಸರಿ, ನೀವೊಂದು ಪೂರ್ಣ ಆಶೀರ್ವಾದವನ್ನು ಮಾಡಿದ್ದು ಹೌದು ಅಂತಾದ್ರೆ ಆ ಬಳಿಕ ದೇವನಪ್ಪವನ್ನು ಸೇರಿಕೊಡ್ತೇನೆ ನಾನು. ಹಾಗೆ ನನ್ನನ್ನು ಪೂರ್ಣ ಆಶೀರ್ವಾದ ಬೇಕು. ತಡಿ, ನಾನು ಮಾಡಲಿಲ್ಲ. ನಾನೇನು ಮಾಡಲೇ ಇಲ್ಲ. ಆಶೀರ್ವಾದ ಕೇಳಿ ಪಡೆಯದೆ ಹಾಗೆ ಮಾಡಿ. ಆಶೀರ್ವಾದ ಬೇಕು ಅಂತ ಯಾವುದಕ್ಕೆ? ಶರದಮುಖಿ ಬಳಿ ಬಾರಿ ನಿಜ ಸ್ಮರ ಶರದ ಬುರಿಯನು ತಗಿಸಲಾರೆ ಬಳಿ ಶರದಮುಖಿ ಬಳಿ ಬಾರೆ ನಿಜ ಸ್ಮರ ಶರದ ಪುರಿಜನು ತಗಿಸಲಾರಿ ಬಳಿ ಬಾರಿ. ಪುಷ್ಪವೊಂದು ಪೂರ್ಣವಾಗಿ ವಿಕಸಿತವಾದ ಮೇಲೆ ಅದರ ಸಾರ್ಥಕ್ಕೆ ಏನು? ಎಲ್ಲ ಪುಷ್ಪಗಳು ಅರಳಿದ ಮೇಲೆ ಕಣ್ಣೋಟಕ್ಕೆ ಸಿಲುಕಿ ಅನೇಕರ ಮನಸ್ಸಿಗೆ ಆಹ್ಲಾದ ಮೂಡ್ತದೆ. ಸರಿ, ಆದ್ರೆ ಭಾವುಕರಾದ ಭಕ್ತರು ಬಯಸುವುದೇನು? ಅರಳಿದ ಪುಷ್ಪಗಳನ್ನು ಸಾರ್ಥಕ್ಕೆ ಸಿಗಬೇಕು ಅಂತ ಆದ್ರೆ ಶ್ರೀದೇವರ ಮುಡಿ, ಇಲ್ಲದಿದ್ದರೆ ಸಿರಿಪಾದ. ಹೌದು, ನಿನಗೆ ಈಗ ತೀರ್ಥಪಾದ ಅಂತ ಕಂಡು, ತೀರ್ಥಪಾದ ಪುಣ್ಯಪಾದ ಪೂರ್ಣ ಆಶೀರ್ವಾದ ಬೇಕು ಅಂತ ಕಂಡಿದೆ. ಇಂತಹ ಪಾಪಿಸ್ತಾ ಇದ್ದೀನಿ. ಈಗ ಪೂಜೆ ಮಾಡಲಿಲ್ಲ ಅಂತಾದ್ರೆ ಪ್ರಸಾದ ಕೊಡ್ತಾರೆ ದೇವರು. ಪೂಜೆ ಸೇವೆ ಮಾಡಲಿಲ್ಲ ಅಂತಾದ್ರೆ ಗುರುದೇವರ ಅನುಗ್ರಹ ಮಾಡ್ತಾರ. ಅದಾಗುದಿಲ್ಲ. ವಿಲಾಸಿನಿಯಾದಂತಹ ನೀನು ಭೋಗ ಕೊಡ್ಲಿಲ್ಲ ಅಂತಾದ್ರೆ ಪೂರ್ಣಾಶೀರ್ವಾದ ಮಾಡ್ಲಿಕ್ಕೆ ಆಗ್ತದೆ. ಅಲ್ಲ, ಯೋಚಿಸಿರು. ಈಗ
ಮಾಡ್ಲಿಕ್ಕಿಲ್ವಲ್ಲ. ಪುಣ್ಯಾತ್ಮರಾದವರಿಗೆ ಶರೀರ ಸುಖವನ್ನು ಕೊಡ್ತಾ ಅದಕ್ಕಾಗಿಯೇ ನಿಯುಕ್ತರಾದಂತಹ ಅಪ್ಸರಾಂಗನೆಯರ ವರ್ಗದಲ್ಲಿ ಪ್ರಮುಖರಾದ ಮೇಲಕ್ಕೆ ಶರದಮುಖಿಯಾದಂತಹ ನೀನು ವಿಕಸಿತ ವದನೆಯಾಗಿ ತಪೋವನದಲ್ಲಿ ಕಾಲು ಕೀಲಿಸಿ ನಿಂದದ್ದು ನನಗಾಗಿ ಅಂತಲೇ ನಾ ಭಾವಿಸ್ತೇನೆ. ಹಿಂದೆ ಕಂಡಾಗ ಇಂದ್ರನೇ ಹೇಳಿದ್ದ ನಿಗಳೊಮ್ಮೆ ಸ್ವರ್ಗಕ್ಕೆ ಬನ್ನಿ ಅಂತ. ಸ್ವರ್ಗ ಬೇಡ ಅಂದಿದ್ದೇನೆ, ಈಗ ಸ್ವರ್ಗ ಬೇಡ ಆಶ್ರಮದ ಅಂಗಳಕ್ಕೆ ಬಂದು ನಿಂತ ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು. ಒಮ್ಮೆ ಹೊತ್ತು ನೋಡಿ ಹೋಗೋಣ. ಆದ್ದರಿಂದ ವಿಸ್ತಾರವಾದ ತಪ್ಪ ಅನೇಕ ಸಹಸ್ರಾಬ್ದಗಳ ಪರ್ಯಂತ ಸಾಗಿದ ಮೇಲೆ ನನಗೂ ಒಂದು ಬದಲಾವಣೆ ಬೇಕು ಅಂತ ಕಾಣುವುದಕ್ಕೆ ತೊಡಗಿದೆ. ಹೌದೌದು, ಒಂದು ಬದಲಾವಣೆ ಎಲ್ಲರಿಗೂ. ಸ್ವರ್ಗದಲ್ಲಿದ್ದವರಿಗೆ ಬದಲಾವಣೆ ಬೇಕಂತೆ, ಭೂಮಿ ಸಹಜವಾಗಿ ಬದಲಾವಣೆಯ ತಾವರು. ಆದ್ದರಿಂದ ಒಂದು ಬದಲಾವಣೆ ಬೇಕು ಅಂತ ಕಂಡಿದೆ. ಆದ್ದರಿಂದ ನಿನಗೂ ನವಾನುಭವ ಬೇಕಾ, ನನಗೂ ಹೊಸದು ಬೇಕಾ. ಒಂದಾಗಿ ಪೂರ್ಣಾನುಗ್ರಹ ನಾ ಮಾಡಿದ ಮೇಲೆ ಮತ್ತೆ ತೆರಳಿದ್ರೆ ಸಾಕು. ಒಂದು ಮಾತು ಇಲ್ಲ, ಒಂದಲ್ಲ ತುಂಬಾ ಹೇಳಿದ್ರು. ಯಾಕೆಂದ್ರೆ ನೀವು ಮಾತಾಡ್ತಾ ಇರುವಾಗ ಅದು ಮಲ್ಲಿಗೆ ಮುಖಗಳು ಹಾಗೆಯೇ ಉದುರು ಬಿದ್ದಂತ ಇಷ್ಟು ಯಾಗಿ ಬೇಡ ಇಂದು ಬರಿದ